ಎಲ್ಲರಿಗೂ ಬೇಕಾದೋ ಅದು ಎಲ್ರಿಗೂ ಗೊತ್ತಿದೆ. ಒಂದು ರಾಜಕೀಯದ ಪ್ರಭಾವದ ಹಿನ್ನೆಲೆಯಲ್ಲಿ ನಮ್ಮ ಜನ ಹಾಗೆ ಅವ್ನು ಸರಿ ಇಲ್ಲ, ಅವ್ನು ಹೀಗಲ್ಲ ಹಾಗಲ್ಲ ಅಂತ ಹೇಳಿ ವಿವಾದ ಸೃಷ್ಟಿಸ್ಕೊಂಡಿದ್ದಾರೆ. ದೋಣಿ ಕಾಲಿಡ್ಬೇಕು, ರಾಮ ದಾಟಿಸ್ಕೊಂಡು ಹೋಗ್ಬೇಕು, ಅವ್ನ ಅಂಬಿಗ ದಾಟಿಸ್ಬೇಕು. ಅವ್ರು ಮುಂಚೆ ಹೇಳ್ತಾನೆ, ಒಂದ್ ನಿಮಿಷ ನಿನ್ ಪಾದದ ಧೂಳಿ ನನ್ನ ದೋಣಿ ಮೇಲೆ ತಾಕೋದ್ ಬೇಡ ಅಂತ. ನಮ್ಮ ಹತ್ರ ಇದ್ರೂ ವಸ್ತು ಅದರ ಬೆಲೆ ನಮಗೆ ಗೊತ್ತಿಲ್ಲ. ಶಬರಿ ಅವಳು ರಾಮನನ್ನ ದೇವ್ರು ಅಂತ ಕಂಡೋಳು. ಅಹಲ್ಯೆ ಅವಳು ಕೂಡ ರಾಮನನ್ನ ದೇವ್ರು ಅಂತ ಕಂಡೋಳು. ಈಗ ಶಾಸ್ತ್ರವನ್ನು ಮರೆತು ಬಿಟ್ಟಿದೀವಿ, ಆದ್ರಿಂದ ಯಾರಿಗೆ ಶಾಸ್ತ್ರ ಗೊತ್ತಿದೆ ಅವ್ರ ಹತ್ರ ನಾವು ಹೋಗಿ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ರಾಮರು ಜನ್ಮ ತಾಳಿರೋದು ಭರತಖಂಡದಲ್ಲಿ ನಮ್ಮೆಲ್ಲರ ಅದೃಷ್ಟ. ಹಾಗೂ ರಾಮನನ್ನ ನಾವು ನೋಡ್ತೀವಿ, ಖಂಡಿತ ಪೂಜೆ ಮಾಡ್ತೀವಿ, ಅವರ ಧ್ಯಾನ ಮಾಡ್ತೀವಿ, ಅವರಲ್ಲಿರುವಂಥ ಗುಣಗಳನ್ನೆಲ್ಲ ನಾವು ಕಲಿತಾ ಇದ್ದೀವಿ. ಹೀಗಿದ್ದಾಗ ಇಡೀ ಪ್ರಪಂಚನೇ ರಾಮನನ್ನು ಆರಾಧನೆ ಮಾಡಬೇಕಾದ್ರೆ, ಅವರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಬೇಕಾದ್ರೆ ನಮ್ಮ ಭರತಖಂಡದಲ್ಲೇ ರಾಮನ ಬಗ್ಗೆ ಯಾಕೆ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗ್ತವೆ? ನಮ್ಮ ಮನೆಯಲ್ಲೇ ಡಾಕ್ಟರ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಮಾತನ್ನು ಕೇಳಲ್ಲ. ಅವ್ರು ಬಿಟ್ಟು ಇನ್ನೆಲ್ಲ ಊರವರೆಲ್ಲ ಸುತ್ತಾಕೊಂಬರ್ತೀವಿ. ನಿಮ್ಮ ಮನೆ ಡಾಕ್ಟರು ಅವ್ರು ಏನೋ ಕೊಡ್ತಾರೆ, ಅವ್ರು ಹಾಗೆ ಹೀಗೆ. ನಮಗೇನಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಹಿತ್ತಲಲ್ಲೇ ಆ ಗಿಡ ಇದೆ, ಅದೇ ಔಷಧಿ ಅಲ್ಲ, ಮದ್ದಲ್ಲ, ಅದು ಔಷಧಿ ಅಲ್ಲ. ಅದ್ರ ಬಗ್ಗೆ ವಿವಾದ ನಮಗೆ. ಅಂದರೆ ನಮ್ಮ ಹತ್ರ ಇದ್ರೂ ವಸ್ತು ಅದರ ಬೆಲೆ ನಮಗೆ ಗೊತ್ತಿಲ್ಲ. ಹಾಗೆ ಮಾಡ್ಕೊಂಡಿದ್ದೀವಿ. ಯಾಕೆ ಇದಾಗಿದೆ ಅಂದರೆ ಇದಕ್ಕೆ ಅನೇಕ ಪ್ರಭಾವಗಳು ಕಾರಣ. ಒಂದು ರಾಜಕೀಯ ಪ್ರಭಾವ. ಈಗಿನ ಕಾಲದಲ್ಲಂತೂ ರಾಜಕೀಯ ಪ್ರಭಾವ ನಮಗೆಲ್ಲ ಗೊತ್ತೇ ಇದೆ ವಿಷಯ. ಒಂದು ಪಕ್ಷದವ್ರು ಹೀಗೆ, ಇನ್ನೊಂದು ಪಕ್ಷದವ್ರು ಹಾಗೆ. ಒಟ್ಟು ರಾಮನನ್ನು ಮನುಷ್ಯ ಅಂತಾರೆ, ಬುದ್ಧಿಜೀವಿಗಳೆಲ್ಲ ರಾಮನನ್ನು ಮನುಷ್ಯ ಅಂತಾರೆ, ದೇವರೇ ಅಲ್ಲ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ವಾಲ್ಮೀಕಿ ಅಂತಹ ಬೇಡ ಜನಾಂಗದವನು ಹೇಳ್ತಾನೆ, ಏನಂತ, ಋಷಿಯಾಗಿ ಸಾಕ್ಷಾತ್ ವಿಷ್ಣು ರಾಮ ಅಂತ, ದೇವರೇ ಅಂತ ಹೇಳ್ತಾನೆ. ಶಬರಿ ಅವಳು ರಾಮನನ್ನು ದೇವರು ಅಂತ ಕಂಡೋಳು. ಅಹಲ್ಯೆ ಅವಳು ಕೂಡ ರಾಮನನ್ನು ದೇವರು ಅಂತ ಕಂಡೋಳು. ಸ್ಪರ್ಶ ಆದ್ಕೊಳ್ಳೆ ಉದ್ಧಾರ ಆಗಿಬಿಟ್ಟ. ಅಷ್ಟೇ ಯಾಕೆ, ಒಬ್ಬ ಅಂಬಿಗ ಒಂದು ದೋಣಿಯಿಂದ ನಡೆಸ್ಕೊಂಡು ಹೋಗಬೇಕು. ಅದು ಎಂಥ ಆಶ್ಚರ್ಯ. ಅಹಲ್ಯ ಉದ್ಧಾರ ಮಾಡ್ದ ರಾಮಚಂದ್ರ. ದೋಣಿ ಕಾಲಿಡ್ಬೇಕು, ರಾಮ ದಾಟಿಸ್ಕೊಂಡು ಹೋಗ್ಬೇಕು, ಅವನ ಅಂಬಿಗ ದಾಟಿಸ್ಬೇಕು. ಅವ್ರು ಮುಂಚೆ ಹೇಳ್ತಾನೆ, ಒಂದು ನಿಮಿಷ ನಿನ್ನ ಪಾದದ ಧೂಳಿ ನನ್ನ ದೋಣಿ ಮೇಲೆ ತಾಕೋದು ಬೇಡ ಅಂತ. ಅಯ್ಯೋ, ಒಳ್ಳೆ ಕಥೆ ಆಯಿತು. ದೊಡ್ಡವ್ರ ಪಾದಧೂಳಿ ಮನೆಗೆ ಬೀಳ್ಬೇಕಲ್ಲ, ಒಂದು ನಿಮಿಷ ಪಾದಧೂಳಿ ಒರೆಸ್ಬಿಡ್ತೀನಿ ಅಂತ. ಯಾಕೆ, ಅದು ಅಹಲ್ಯೇನು ಉದ್ಧಾರ ಮಾಡಿದ ಪಾದಧೂಳಿ, ಅಲ್ಲೇನಾಗೋಯ್ತು, ಒಂದು ಹೆಣ್ಣಾಗೋಯ್ತು, ನೀನು ನನ್ನ ದೋಣಿ ಮೇಲೆ ಕಾಲಿಟ್ರೆ ಇದು ಹೆಣ್ಣಾಗ್ಬಿಡುತ್ತೆ, ಬೇಡ ಅಂತ. ತಕ್ಷಣ ರಾಮಚಂದ್ರ ಅವನ ಮಾತು ಕೇಳಿ ಏನು ರಿಪ್ಲೈ ಕೊಡಲಿಲ್ಲ, ಮೌನವಾಗಿ ನಕ್ಬಿಟ್ನತ್ತೆ. ಆಯ್ತು, ಇರಲಿ ಪಾದಧೂಳಿಯನ್ನು ಒರೆಸು ಅಂತ. ಆದರೆ ಸ್ವಲ್ಪ ವಿಚಾರ ಮಾಡಬಾರ್ದೆ, ಧೂಳಿ ಬಿದ್ದರೆ ಹೀಗಾದರೆ ಅವ್ನ ಪಾದನೇ ಇಟ್ಟರೆ ಏನಾಗುತ್ತೆ, ಅವ್ನು ಯೋಚನೆ ಮಾಡಲಿಲ್ಲ. ಆನಂದ ರಾಮಾಯಣದಲ್ಲಿ ಈ ಘಟನೆ ಬರುತ್ತೆ. ಇದೆಲ್ಲ ನೋಡ್ತಾ ಹೋದಾಗ ರಾಮಚಂದ್ರ ವಸ್ತುತಃ ಎಲ್ಲರಿಗೂ ಬೇಕಾದೋ ಅದು ಎಲ್ರಿಗೂ ಗೊತ್ತಿದೆ. ಒಂದು ರಾಜಕೀಯದ ಪ್ರಭಾವದ ಹಿನ್ನೆಲೆಯಲ್ಲಿ ನಮ್ಮ ಜನ ಹಾಗೆ ಅವ್ನು ಸರಿ ಇಲ್ಲ, ಅವ್ನು ಹೀಗಲ್ಲ ಹಾಗಲ್ಲ ಅಂಥೇಳಿ ವಿವಾದ ಸೃಷ್ಟಿಸ್ಕೊಂಡಿದ್ದಾರೆ. ಇನ್ನೊಂದು ಇದಕ್ಕೆ ಮೂಲ ಏನು ಕಾರಣ ಆಯಿತು ಅಂದರೆ, ಅನೇಕ ರಾಮಾಯಣ ಅದೊಂದು ಎಡವಟ್ಟಾಯಿತು. ಈಗ ವೇದ ನಮಗೆ ಮುಖ್ಯ, ವೇದದಲ್ಲಿ ಏನು ಬಂದಿದೆಯೋ ಅದನ್ನು ಒಪ್ಪೋಣ. ರಾಮಾಯಣ ಮೂಲ ಯಾವುದು? ಶತಕೋಟಿ ರಾಮಾಯಣ ಅಂತ ವಸ್ತುತಃ ಹಯಗ್ರೀವ ದೇವರಿಂದ ಬಂದ ರಾಮಾಯಣ ಇದೆ, ಶತಕೋಟಿ ರಾಮಾಯಣ. ಅದು ನಮಗೀಗ ಸಿಗಲ್ಲ, ಅದು ದೇವತಾಲೋಕದಲ್ಲಿದೆ. ಸಿಗೋದು ವಾಲ್ಮೀಕಿ ರಾಮಾಯಣ. ಅದರಲ್ಲಿ ಸಿಕ್ಕಾಬಟ್ಟೆ ಪ್ರಕ್ಷೇಪಗಳ ಹಾವಳಿ. ಮಧ್ವಾಚಾರ್ಯ ಹೇಳ್ತಾರೆ, ನಮಗೀಗ ಸಿಕ್ಕಿರೋ ರಾಮಾಯಣ ನಿಜವಾಗ್ಲೂ ಸರಿಯಾದದ್ದು ಹೌದೋ ಅಲ್ಲೋ ಗೊತ್ತಿಲ್ಲ, ಅಷ್ಟು ವಿಭಿನ್ನತೆಗಳಿದೆ. ಅದರಲ್ಲೂ ಏನು ಕಾರಣ ಆಯಿತು, ಮರಾಠಿ ರಾಮಾಯಣ, ಒಡಿಶಾ ರಾಮಾಯಣ, ತೆಲುಗು ರಾಮಾಯಣ, ತಮಿಳ್ ರಾಮಾಯಣ, ಕನ್ನಡದ ರಾಮಾಯಣ, ಎಷ್ಟು ರಾಮಾಯಣ ಬಂದ್ಬಿಟ್ಟಿದೆ ಅಂದರೆ ಕವಿಗಳೇನು ಮಾಡಿದ್ರು, ಕಲ್ಪನೆ ಮಾಡ್ತಾ ಹೋಗಿದ್ದಾರೆ. ನಮಗೆ ಮೂಲ ಸ್ಥಿತಿಯಾಗಿ ನಿಜವಾಗಿ ರಾಮನ ಕಾಲದಲ್ಲಿ ಏನಾಯಿತು ಅನ್ನೋದೇ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಕೆಲವು ಸಲ ವಾಲ್ಮೀಕಿ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ಅದು ಬಿಟ್ಟು ಇನ್ಯಾವ ರಾಮಾಯಣ ನೋಡಿದ್ರು, ಒಬ್ಬರು ನಾನು ಕಾಮೆಂಟ್ರಿ ಬರಿತೀನಿ ಹಿಂದಿಲಿ, ಒಬ್ಬರು ಸಂಸ್ಕೃತ, ಎಷ್ಟು ಜನ ಬರೆದಿದ್ದಾರೆ. ಈಗ ಇದೇನಾಗೋಯಿತು, ರಾಮನ ವ್ಯಕ್ತಿತ್ವಕ್ಕೆ ಘಾಸಿ ಆಯಿತು. ಈ ಒಂದು ರೀತಿಯಲ್ಲಿ ನಿಜವಾಗಿ ರಾಮನ ಆ ದೇವತ್ವಕ್ಕೆ ಹಾನಿ ಆಯಿತು. ಒಬ್ಬ ಮನುಷ್ಯನ ಥರ ನಾವು ನೋಡೋಕ್ಕೆ ಶುರು ಮಾಡಿಬಿಟ್ವಿ. ಕೊನೆಗೆ ರಾಮನಿಗೂ ಪ್ಯಾಂಟು ಶರ್ಟ್ ಹಾಕಿ ಕೂಡಿಸ್ಬಿಡ್ತಾರೆ. ಆ ಥರನೂ ಕೂಡ ವರ್ಣನೆಯನ್ನು ಮಾಡಿಬಿಟ್ಟಿದ್ದಾರೆ ಎಷ್ಟೋ ಇದರಲ್ಲಿ ಕಾದಂಬರಿಗಳಲ್ಲೆಲ್ಲ. ಹೀಗೆಲ್ಲ ನೋಡಿದಾಗ ಏನಾಗೋಯಿತು, ರಾಮನ ನಿಜವಾದ ವ್ಯಕ್ತಿತ್ವ ದೂರಕ್ಕೆ ಹೊರಟೋಯ್ತು, ವಿವಾದ ಸೃಷ್ಟಿಯಾಯಿತು. ಅದಕ್ಕೆ ಕೃಷ್ಣ ಹೇಳೋ ಮಾತು ಇದು ಸತ್ಯ. ಏನು, ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥಮೇಶ್ವರನು. ಅರ್ಜುನ ಕೇಳು, ಜಗತ್ತಿನಲ್ಲಿ 2 ಥರ ಜನ ಇದ್ದೇ ಇದ್ದಾರೆ, ಒಂದು ಕೆಟ್ಟವರು ಒಂದು ಒಳ್ಳೆಯವರು. ಇದನ್ನು ಎಂದಿಗೂ ಬದಲಾಯಿಸ್ಲಿಕ್ಕೆ ಆಗಲ್ಲ. ಒಳ್ಳೆಯದ್ರ ಬಗ್ಗೆ ಹೇಳಿದೆ, ಕೆಟ್ಟದ್ರ ಬಗ್ಗೆ ಈಗ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅರ್ಜುನಿಗೆ ಯಾಕೆ ಬೇಕು ಈ ಕೆಟ್ಟದ್ದೆಲ್ಲ, ಈಗ ಯುದ್ಧ ಆಗ್ತಾ ಇರೋದೇ ಕೆಟ್ಟದ್ರಿಂದ ಅಂತ ಅವನಲ್ಲಿ ಉಪದೇಶ ಕೊಟ್ಟ ಕೃಷ್ಣ. ಏನು ಉಪದೇಶ ಕೊಟ್ಟ, ಅಸುರ ಜನರು ಇದ್ದೇ ಇರ್ತಾರೆ ಲೋಕದಲ್ಲಿ, ದೈತ್ಯರು ಇದ್ದೇ ಇರ್ತಾರೆ. ದೈತ್ಯರು ಇಲ್ಲದೆ ಕೆಟ್ಟವ್ರು ಇಲ್ಲದೆ ಎಲ್ಲರೂ ಒಳ್ಳೆಯವರು ಅಂತಿರಲ್ಲ, ಅದು ಯೋಗ್ಯತೆ ಹಾಗೆ. ಕೆಟ್ಟವರಿದ್ದಾಗ ನಮ್ಮವ್ರನ್ನ ನಮ್ಮವರೇ ದೂಷಣೆ ಮಾಡ್ತಾರೆ. ನಿಮ್ಮ ಶತ್ರು ಎಲ್ಲಿ, ನಿಮ್ಮ ಪಕ್ಕಕ್ಕೆ ಇದ್ದಾನೆ ಅಂತ ಹೇಳ್ತಾರಲ್ಲ,
ದೂರದಲ್ಲಿ ಬೇಡ, ನಿಮ್ಮ ಹತ್ರ ನಂಬಿರೋರೇ ಶತ್ರುಗಳು ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಜೀವರ ಸ್ವಭಾವನೆ ಹಾಗೆ. ಕೆಲವರು ಯಾವಾಗಲೂ ನಮ್ಮವರಾದರೂ ಅವ್ರನ್ನ ಬೈತಾರೆ, ಎಷ್ಟೇ ಹತ್ತಿರದವ್ರನ್ನೂ ಬೈತಾರೆ. ಈ ನಿಟ್ಟಿನೆಲ್ಲ ನೋಡಿದಾಗ ನಮ್ಮವನೇ ರಾಮ, ಭರತಖಂಡದವ ರಾಮ, ಆದರೆ ಎಲ್ಲೋ ವಿದೇಶಗಳಲ್ಲಿ ಹರೇ ರಾಮ ಅಂತ ನಮ್ಮ ಲಾಂಛನಗಳನ್ನು ಹಾಕ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಬಾರಿಸ್ತಾ ಇರ್ತಾರೆ. ನಾವು ನೋಡ್ಬೋದು. ನಮಗೆ ನಮ್ಮ ತನ ಹೊರಟೋಗಿದೆ, ಬೇರೆಯವರೆಲ್ಲ ನಮ್ಮ ತನವನ್ನು ಆಶ್ರಯಿಸ್ತಾ ಇದ್ದಾರೆ. ಇದಕ್ಕಿಂತ ಒಂದು ದುರವಸ್ಥೆ ಬೇಕಾ? ಈ ಥರದ ಸ್ಥಿತಿಯಲ್ಲಿ ನಾವಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಾವೇ, ಮನುಷ್ಯರೇ. ಅದನ್ನು ನಮ್ಮ ಬುದ್ಧಿಯನ್ನು ನಾವೇ ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ದಿವಸ ಹರೇ ರಾಮ ಅಂದು ಆ ಶಿವನ ಅನುಗ್ರಹದಿಂದ ನಮ್ಮ ಮನಸ್ಸೆಲ್ಲ ಬದಲಾಗಲಿ, ಎಲ್ಲರಿಗೂ ಸದ್ಬುದ್ಧಿ ಬರಲಿ ಅಂತ ಆಶಿಸಬೇಕು. ಈ ರಾಮನವಮಿ ಬಗ್ಗೆ ವಿಶಿಷ್ಟವಾದ ಅರ್ಥ ಅಥವಾ ರಾಮನವಮಿ ಹಿನ್ನೆಲೆ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ರಾಮನವಮಿ ಅಂತ ಬಂದಾಗ ನಮಗೆ ರಾಮನ ಜನನ ವಿಶೇಷವಾಗಿ ಆ 9 ದಿವಸ ಪವಿತ್ರ ಪರ್ವಕಾಲ. ನಮಗೆ ಜೀವನದಲ್ಲಿ ಸಿಗೋ ಕೆಲವೇ ಒಂದು ಸುಂದರವಾದ ದಿವಸಗಳು ಅದು ಒಂದು. ನಮಗೆ ಗ್ರಹಣದ ಬಗ್ಗೆ ಕಾಳಜಿ ಜಾಸ್ತಿ, ಹಬ್ಬಗಳ ಬಗ್ಗೆ ಸಲ ಕಡಿಮೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ಅದರಲ್ಲಿ ಚೈತ್ರ ಮಾಸದಲ್ಲಿ ಸ್ಟಾರ್ಟಿಂಗ್ ಮಾಸ ಅಂತ ನಮ್ಮ ಲೆಕ್ಕ. ಯುಗಾದಿ ಆದ ಕೂಡ ಅಲ್ಲೇ ಶುರು ಅಂತ ಅರ್ಥ. ಅದು ನಮಗೆ ಶುರುವಾಗೋ ಇಯರ್ ಅಂದರೆ ಮೊದಲನೇ ತಿಂಗಳು ಯಾವುದು? ಜನವರಿ. ಆದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ಮಾರ್ಚ್ ಕೊನೆಗೆ ಅಥವಾ ಏಪ್ರಿಲ್ ಇದರಿಂದ ಶುರು ಆಗೋದು ಚೈತ್ರ ಮಾಸ ಪ್ರಾರಂಭ ಆದಾಗ. ಚೈತ್ರ ಮಾಸದ ಸಂದರ್ಭದಲ್ಲಿ ನಿಮ್ಮ ಜೀವನ ಶುಭಗಳಿಗೆ ಎಲ್ಲ ಆಗಬೇಕು ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಚೈತ್ರಾದವು ಉಷಸಿ ಸ್ಮರನ್ ರಾಮಂ ಅಂತ ಹೇಳ್ತಾರೆ. ರಾಮನನ್ನು ಎದ್ದು ಕೂಡಲೇ ಎಲ್ಲ ಮಾಸದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ರಾಮ ಅಂತ ಸ್ಮರಣೆ ಮಾಡಿ ಹೇಳಬೇಕು ಅಂತ. ಈ ನಿಟ್ಟಿನಲ್ಲಿ ರಾಮನವಮಿ ವಿಶೇಷವಾಗಿ ಎಲ್ಲ ಕಡೆ ಏನಾಗ್ತಾ ಇರುತ್ತೆ, ರಾಮನ ಬಗ್ಗೆ ಪ್ರವಚನಗಳು ನಡೀತಾ ಇರುತ್ತೆ, ಪಾಠಗಳು ನಡೀತಾ ಇರುತ್ತೆ, ಅನೇಕ ಅನುಷ್ಠಾನಗಳನ್ನು ಮಾಡ್ತಾರೆ, ಹೋಮಗಳು ನಡೀತಾ ಇರುತ್ತೆ. ಅದರೆಲ್ಲ ನಾವೇನು ಮಾಡಬೇಕು ಅಂದರೆ ಆದಷ್ಟು ಹೋಗಿ ಕೇಳಬೇಕು ನಿಜವಾಗಿ ರಾಮನ ಬಗ್ಗೆ. ರಾಮನವಮಿಯಿಂದ ಏನು, ರಾಮನ ಜನನ ವಿಶೇಷವಾಗಿ ಆಗಿದ್ದರಿಂದಾಗಿ ಅದರ ಹಿನ್ನೆಲೆಯಲ್ಲಿ ನಾವು ಆಚರಿಸೋದು. ಎಲ್ಲರ ಮನಸ್ಸಿನ ಒಳಗಡೆ ಆ ರಾಮ ಮಂತ್ರ ಬೀಜ ಬಿತ್ತಬೇಕು, ಆದರೆ ರಾಮ ಹುಟ್ಟಬೇಕು. ಅದನ್ನು ಅಂಥ ಪವಿತ್ರ ಪರ್ವಕಾಲ. ಅದರಿಂದ ಆ ರಾಮನವಮಿಯ ಹಿನ್ನೆಲೆಯಲ್ಲಿ ನಾವೆಲ್ಲ ರಾಮನ ಅನುಗ್ರಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಬೇಕು. ರಾಮನ ಜನ್ಮದಿನನ ಖಗೋಳಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಒಂದು ದಿನಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ಹೌದು. ಸೊ ಹೀಗಿದ್ದಾಗ ರಾಮನ ಜನ್ಮದ ಬಗ್ಗೆ ಇರುವಂಥ ಏನು ಪ್ರಾಮುಖ್ಯತೆ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರಾಮನ ಜನ್ಮದ ಬಗ್ಗೆ ಹಿಂದೆ ಹೇಳಲಾಗಿತ್ತಾ ಅಥವಾ ಆ ಟೈಮಲ್ಲಿ ಖಗೋಳಶಾಸ್ತ್ರದಲ್ಲಿ ಏನಾದರೂ ವ್ಯತ್ಯಾಸಗಳು ಅಥವಾ ಏನಾದರೂ ಶಕ್ತಿಗಳು ಉಂಟಾಗುವಂಥದ್ದು ಏನಾದರೂ ಇದೆಯಾ? ರಾಮನ ಜನ್ಮ ಆಗಬೇಕಾದ್ರೆ ಅವನ ಕುಂಡಲಿ ಅಂತ ಒಂದಿದೆ ವಸ್ತುತಃ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾ ರಾಮನ ಪ್ರತಿಯೊಂದು ಈ ಹುಟ್ಟಿನ ಬಗ್ಗೆ ವಿವರಿಸ್ತಾ ಅಲ್ಲಿ ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ಲದರ ಬಗ್ಗೆ ಹೇಳ್ತಾ ರಾಮ ಹುಟ್ಟಬೇಕಾದ್ರೆ ಹೇಗಿತ್ತು, ವಾತಾವರಣ ಹೇಗಿತ್ತು ಅಂತ ಹೇಳ್ತಾರೆ. ಆಗ ಗ್ರಹಗಳ ಸ್ಥಿತಿಯನ್ನು ಹೇಳ್ತಾರೆ. ಈ ಜ್ಯೋತಿಷ್ಯ ಶಾಸ್ತ್ರ ಆಗಲಿ ಯಾವುದೇ ಶಾಸ್ತ್ರ ಇದು ಅನಾದಿ ಕಾಲದಿಂದಿದೆ, ಇವತ್ತು ಬಂದಿದ್ದು ಅಂತಲ್ಲ ಹೊಸದಾಗಿ. ನಮ್ಗೆ ಇವಾಗ ಎದ್ದೆದ್ದು ಕಾಣ್ತಾ ಇದೆ ಅಷ್ಟೇ ಈ ಶಾಸ್ತ್ರ ಇರೋದು. ವಸ್ತುತಃ ಅನಾದಿ ಕಾಲದಿಂದ ಈ ಶಾಸ್ತ್ರಗಳೆಲ್ಲ ಇದೆ. ಆಗ ಯಾರು ಜ್ಯೋತಿಷ್ಯ ಜಾಸ್ತಿ ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರೇ ಎಲ್ಲರೂ ಜ್ಯೋತಿಷಿಗಳಾಗ್ಬಿಟ್ಟಿದ್ರು, ತಮ್ಮ ಬಗ್ಗೆ ತಾವು ಚೆನ್ನಾಗಿ ಗೊತ್ತಿತ್ತು. ಈಗ ಶಾಸ್ತ್ರವನ್ನು ಮರೆತು ಬಿಟ್ಟಿದ್ದೀವಿ. ಆದ್ದರಿಂದ ಯಾರಿಗೆ ಶಾಸ್ತ್ರ ಗೊತ್ತಿದೆ ಅವರ ಹತ್ರ ನಾವು ಹೋಗಿ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಆಗೇನಾಯಿತು, ರಾಮನ ಹುಟ್ಟುವಂಥ ಸಂದರ್ಭದಲ್ಲಿ ಪಂಚಗ್ರಹಗಳ ಅನುಗ್ರಹ ಇತ್ತು. ವಿಶೇಷವಾಗಿ 5 ಗ್ರಹಗಳು ಒಟ್ಟಿಗೆ ಸೇರೋದೇ ಇಲ್ಲ. 5 ಗ್ರಹ ಯಾವತ್ತು ಯಾರ ಜನ್ಮ ಕುಂಡಲಿಯಲ್ಲೂ ಹಾಗೆ ಅಂಥ 5 ಗ್ರಹಗಳ ಒಂದು ಸ್ಥಿತಿ ಸೇರೋದು ಅಂತಿಲ್ಲ. ಅಲ್ಲಿ ಶುಕ್ರ, ಅಂಗಾರಕ ಅಂತೆಲ್ಲ ಗ್ರಹಗಳ ಸ್ಥಿತಿಯನ್ನು ಹೇಳ್ತಾರೆ. 5 ಗ್ರಹ ಸೇರಿದ ವಿಶಿಷ್ಟವಾದ ರಾಮನ ಆ ಹುಟ್ಟು. ಅದು ಒಳ್ಳೆ ಸಮಯದಲ್ಲಿ ಅವನು ಹುಟ್ಟಿದ್ದಾನೆ. ಪುನರ್ವಸು ನಕ್ಷತ್ರ ನಮಗೆ ಗೊತ್ತಿದೆ. ಎಷ್ಟೋ ಬಾರಿ ನಕ್ಷತ್ರ ಬರಬೇಕು ಅಂತಿಲ್ಲ, ಕೆಲವು ಸಲ ಇದಾಗತ್ತೆ. ತಿಥಿ ಮುಖ್ಯವಾಗಿ ಇಟ್ಕೊಂಡು ರಾಮನವಮಿ ಅಂತ ಆಚರಣೆಯನ್ನು ಮಾಡೋದು. ಆ ದಿವಸ ನೀವು ಎಲ್ಲ ಗ್ರಹಗಳು ನಿಮಗೆ ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿ ದೂರ ಇದ್ದರೂ ರಾಮನವಮಿ ದಿವಸ ನೀವು ರಾಮನ ಸ್ಮರಣೆ ಮಾಡ್ತಾ ಇದ್ದರೆ ನಿಮ್ಮೆಲ್ಲ ಗ್ರಹಗಳು ನಿಮ್ಮ ಜಾತಕದಲ್ಲಿ ಸರಿಯಾಗಿ ಬಂದು ಕೂತ್ಕೊಳ್ತವೆ. ಈ ನಿಟ್ಟಿನಲ್ಲಿ ಆ ವಿಶಿಷ್ಟವಾದ ಕಾಲದಲ್ಲಿ ಆ ರಾಮ ಏನು ಜನಿಸಿದ್ದಾನೆ ಅದನ್ನು ನೆನಪಿಸ್ಕೊಂಡ್ರೂ ಸಾಕು, ನಮ್ಮ ಜಾತಕಗಳಲ್ಲಿ ದೋಷಗಳು ಪರಿಹಾರ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಮನವಮಿಯ ಆ ರಾಮ ಜನ್ಮದ ಬಗ್ಗೆ ಹೇಳ್ಬೋದು. ಸರ್, ಇಲ್ಲಿವರೆಗೂ ನಮಗೆ ನಮ್ಮ ಜೊತೆ ಕೂತು ಸಮಯ ಕೊಟ್ಟು ರಾಮನ ಬಗ್ಗೆ ಅತ್ಯಂತ ಅದ್ಭುತವಾದ ಮಾಹಿತಿಗಳನ್ನು ನಮಗೆ ನೀಡಿದ್ದೀರಿ. ರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಖಂಡಿತ ನಿಮಗೂ ಶುಭಾಶಯ. ನೋಡಿದ್ರಲ್ಲ ವೀಕ್ಷಕರೇ, ರಾಮನವಮಿಗೆ ನಾವು ವಿಶೇಷವಾದಂತಹ ರಾಮನ ಕುರಿತಾದ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇವೆ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದ.